ಮುಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿ. ಇದು ಮುಡಾ ಮಧ್ಯಂತರ ತನಿಖಾ ವರದಿ ಇಂದು ಸಲ್ಲಿಕೆ ಸಾಧ್ಯತೆ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಹಿನ್ನೆಲೆ ಮುಡಾ ಕೇಸನ್ನ ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಹಿನ್ನೆಲೆ ಇಂದು ಕೋರ್ಟ್ಗೆ ಮಧ್ಯಂತರ ವರದಿ ಸಲ್ಲಿಕೆ, ಮಧ್ಯಂತರ ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಮಾಡಲಿದ್ದಾರೆ. ಮಧ್ಯಂತರ ವರದಿ ಸಲ್ಲಿಸಲಿರುವಂತಹ ಲೋಕಾ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಪ್ರಭಾವದ ಬಗ್ಗೆ ಲೋಕಾ ತನಿಖೆ ಏನಿದೆ ಅದ್ರ ಬಗ್ಗೆ ಈಗ ಒಂದಷ್ಟು ಅನುಮಾನಗಳು ದೂರದಾರರು ಆರಂಭದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ರು. ಇದನ್ನ ದಯವಿಟ್ಟು ಸಿಬಿಐಗೆ ವಹಿಸಿ. ಸಿಎಂ ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ಬಗ್ಗೆ ಏನ್ ತನಿಖೆ ಆಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಸೇರಿ ಹಲವರ ವಿಚಾರಣೆ ಈಗಾಗಲೇ ಆಗಿದೆ. ಭೂಮಿ, ನಿವೇಶನ, ಸ್ಥಳ ಮಹಜರು ಎಲ್ಲವೂ ಕೂಡ ಆಗಿದೆ. ತನಿಖಾ ವರದಿ, ಮಧ್ಯಂತರ ವರದಿ ಅಂದ್ರೆ ಕಂಪ್ಲೀಟ್ ಆಗಿ ಫಿನಿಶ್ ಆಗಿರುವಂತಹ ರಿಪೋರ್ಟ್ ಅಲ್ಲ, ಇದುವರೆಗೆ ಏನು ತನಿಖೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಹೈಕೋರ್ಟ್ಗೆ ಮಧ್ಯಂತರ ವರದಿ, ಈವರೆಗಿನ ತನಿಖಾ ವರದಿಯನ್ನ ಕೋರ್ಟ್ಗೆ ಲೋಕಾಯುಕ್ತದವರು ಸಲ್ಲಿಸ್ತಾರೆ. ಆಸ್ ಪರ್ ಒಂದು ಪ್ರೊಸೀಜರ್ ಏನಿದೆ ಅದೇ ಹೋಗಿದೆಯಾ ಅಥವಾ ಎಲ್ಲಾದರೂ ಪ್ರಭಾವಕ್ಕೆ ಒಳಗಾಗಿದ್ದಾರಾ, ಆನ್ ಟೈಮ್ ಕರೆಸಿ ವಿಚಾರಣೆ ಮಾಡಲಾಗಿದೆಯಾ, ವಿಚಾರಣೆಯಲ್ಲಿ ಏನೆಲ್ಲ ವಿಚಾರ ಹೊರಗೆ ಬಂದಿದೆ, ಡಾಕ್ಯುಮೆಂಟ್ಸ್ ಏನು ಕಲೆಕ್ಟ್ ಮಾಡಿದ್ದಾರೆ, ಇದೆಲ್ಲವನ್ನೂ ಕೂಡ ಆ ವರದಿಯಲ್ಲಿ ತಿಳಿಸಬೇಕಾಗುತ್ತೆ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದಿಲೀಪ್, ಇದೀಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇರುವಂತಹ ಕಾರಣ ಈಗ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ತನಿಖೆಯನ್ನು ಮಾಡಿದೆಯಾ ಅಥವಾ ಸಮರ್ಪಕವಾಗಿ ಅವರ ತನಿಖೆ ಸಾಗಿಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದರೆ ದೂರುದಾರರು ಫ್ರಾಮ್ ಡೇ ಒನ್ ಅವರ ಒಂದು ಪ್ರಶ್ನೆ ಇತ್ತು, ಇದನ್ನು ಸಿಬಿಐಗೆ ವಹಿಸಬೇಕು ಅನ್ನೋದು ಅವರ ಒತ್ತಡ ಆಗಿತ್ತು. ಸೊ ಏನು ನಿರೀಕ್ಷೆ ಮಾಡ್ಬೋದು ಈ ಒಂದು ವರದಿಯಲ್ಲಿ ದಿಲೀಪ್? ಅವಿನಾಶ್, ಏನು ಅಂತಂದ್ರೆ ಈ ಒಂದು ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ಮೊದಲನೇ ದಿನದಿಂದನೂ ಕೂಡ ಈ ಒಂದು ವಿಚಾರವಾಗಿ ಲೋಕಾಯುಕ್ತದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ದು. ಯಾಕಂದ್ರೆ ದೂರುದಾರರು ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿದ್ರು, ಲೋಕಾಯುಕ್ತದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಇದೇ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಸಲ್ಲಿಸಲಿಕ್ಕೆ ಈಗ ಕೋರ್ಟ್ ಅನ್ನ ಸೂಚನೆ ಕೊಟ್ಟಿರುವಂಥದ್ದು. ಇವತ್ತು ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ನಾಳೆ ಈ ಒಂದು ವಿಚಾರವಾಗಿ ವಿಚಾರಣೆ ನಡೆಯುತ್ತೆ. ಆದ್ರೆ ನಾಳೆ ಇದರ ಭವಿಷ್ಯ ನಿರ್ಧಾರವಾಗಲಿದೆ. ಈ ಒಂದು ವೇಳೆ ಸಿಬಿಐಗೆ ಕೊಡ್ತಾರ ಅಥವಾ ಲೋಕಾಯುಕ್ತದಲ್ಲಿ ತನಿಖೆ ಮುಂದುವರಿಸಬೇಕು ಅನ್ನುವಂಥದ್ದು ನಾಳೆ ಈ ಒಂದು ವಿಚಾರವಾಗಿ ಭವಿಷ್ಯ ನಿರ್ಧಾರ ಆಗಲಿದೆ. ಅಂದ್ರೆ ಈಗಾಗಲೇ ಈ ಒಂದು ವಿಚಾರವಾಗಿ 3 ತಿಂಗಳ ಕಾಲವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ಲೋಕಾಯುಕ್ತರಿಗೆ. ಅದೇ ರೀತಿಯಾದಂಥ ತನಿಖೆ ಕೂಡ ಮುಂದುವರೆದಿತ್ತು. ಆದರೆ ಇದೇ ಸಂದರ್ಭದಲ್ಲಿ PAL ನ ಹಾಕೊಂಡು ಈ ಒಂದು ವಿಚಾರವನ್ನ CBI ನಲ್ಲಿ ಎಂಕ್ವೈರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ PAL ಹಾಕೊಂಡಿದ್ರು. ಈ ಒಂದು ವಿಚಾರವಾಗಿ ನಾಳೆ ಈ ಒಂದು ವಿಚಾರಣೆ ಬರ್ತಾ ಇದೆ. ವಿಚಾರಣೆ ಬರ್ತಿರುವ ಕಾರಣಕ್ಕೋಸ್ಕರ ಲೋಕಾಯುಕ್ತರಿಗೆ ಸೂಚನೆ ಕೊಟ್ಟಿದ್ರು. 25ನೇ ತಾರೀಕು ಅಂದ್ರೆ ಇವತ್ತು ಈ ಒಂದು ಮಧ್ಯಂತರ ವರದಿಯನ್ನ ಈವರೆಗೆ ಏನೆಲ್ಲ ಆಗಿದೆ, ತನಿಖೆ ಆಗಿದೆ, ಆ ಎಲ್ಲ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರಣದಿಂದಾಗಿ ಈಗಾಗಲೇ A1 ಆರೋಪಿ, A2 ಆರೋಪಿ, A3 ಮತ್ತೆ A4 ಆರೋಪಿ ಮತ್ತೆ ಜೊತೆಗೆ ಒಂದಷ್ಟು ಅಧಿಕಾರಿಗಳನ್ನೆಲ್ಲರೂ ಕೂಡ ವಿಚಾರಣೆ ಮಾಡಲಾಗಿದೆ. ಜೊತೆಗೆ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು. ಇಲ್ಲಿ ಯಾವೆಲ್ಲ ವರದಿಯ ಅಂಶಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಥವಾ ಈ ಒಂದು ಪ್ರಕರಣದಲ್ಲಿ CM ಅವರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ವಿಚಾರವಾಗಿ ಕೋರ್ಟ್ಗೆ ಏನೆಲ್ಲ ವಿಚಾರವನ್ನ ಸಬ್ಮಿಟ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಅದರ ಜೊತೆಗೆ ಈ ಒಂದು ವಿಚಾರ ಏನಾದರೂ ಲೋಪ ಏನಾದರೂ ಕಂಡು ಬರ್ತಾ ಇದೆ ಲೋಕಾಯುಕ್ತ ತನಿಖೆಯಲ್ಲಿ ಅನ್ನುವಂಥದ್ದು ಏನಾದರೂ ಆದರೆ ಒಂದು ವೇಳೆ ಈ ರೀತಿಯಾದಂಥ ಅಂಶಗಳು ಕಂಡು ಬಂದರೆ CBI ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ಸದ್ಯಕ್ಕೆ ದೂರುದಾರರು ಈ ಬಗ್ಗೆ ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ. ಈ ಒಂದು ಪ್ರಕರಣ CBIಗೆ ಹಸ್ತಾಂತರ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಲೋಕಾಯುಕ್ತದವರು ಸಾಕಷ್ಟು ತಪ್ಪುಗಳನ್ನು ಮಾಡಿದರೆ ಮತ್ತೆ ಲೋಪಗಳು ಕಂಡು ಬಂದಿದೆ. ಇದಕ್ಕೆಲ್ಲವೂ ಕೂಡ ಸಾಕ್ಷಿಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ದಿಲೀಪ್.